ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ನಾನು ರೋಹನ್ ಜವಳಿ ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಸಂಕ್ರಾಂತಿ ಅಂದ್ರೇನು, ಮಕರ ಸಂಕ್ರಾಂತಿಯ ವಿಶೇಷತೆಗಳೇನು, ಈ ಹಬ್ಬದ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ತಳಹದಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಸಂಕ್ರಾಂತಿ ಅಂದ್ರೆ ಏನಂತ ತಿಳ್ಕೊಳ್ಳೋದಾದ್ರೆ, ಸಂಕ್ರಾಂತಿ ಅಂದ್ರೆ ಬದಲಾವಣೆ ಎಂದರ್ಥ. ಸೂರ್ಯ ದಕ್ಷಿಣದಿಂದ ಉತ್ತರದ ಕಡೆಗೆ ತನ್ನ ದಿಕ್ಕನ್ನ ಬದಲಾಯಿಸುವ ಕಾಲ ಈ ಸಂಕ್ರಾಂತಿ. ಇನ್ನು ಮಕರ ಸಂಕ್ರಾಂತಿ ಅಂದ್ರೆ ಏನಂತ ನೋಡೋದಾದ್ರೆ, ಸೂರ್ಯನ ಸುತ್ತಲೂ ಇರುವಂತಹ ಕಕ್ಷೆಯನ್ನ 12 ಭಾಗಗಳನ್ನಾಗಿ ತುಂಡರಿಸಲಾಗತ್ತೆ. ಆ 12 ಭಾಗಗಳೇ 12 ರಾಶಿಗಳಾಗಿವೆ. ಅವು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ ಮತ್ತು ಮೀನು. ಹೀಗೆ ಇರುವ 12 ರಾಶಿಗಳಿಗೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಮಯವೇ ಸಂಕ್ರಾಂತಿ. ಅಂದರೆ ವರ್ಷಕ್ಕೆ 12 ಸಂಕ್ರಾಂತಿಗಳಿವೆ. ಅದರಲ್ಲಿ ಜನವರಿ 14ರಂದು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಇನ್ನು ಮಕರ ಸಂಕ್ರಾಂತಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಈ ಸಮಯವು ದೇವಾನುದೇವತೆಗಳಿಗೆ ಪ್ರಶಸ್ತವಾದಂಥ ಸಮಯ. ಜೊತೆಗೆ ಸ್ವರ್ಗದ ಬಾಗಿಲು ಇದೇ ಸಮಯದಲ್ಲಿ ತೆರೆದಿರುತ್ತೆ ಎಂಬುದು ಒಂದು ನಂಬಿಕೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದ ವೀರ ಯೋಧ ಇಚ್ಛಾಮರಣಿ ಭೀಷ್ಮರು ಇದೇ ಸಮಯದಲ್ಲಿ, ಅಂದರೆ ಉತ್ತರಾಯಣದ ಸಮಯದಲ್ಲಿಯೇ ತಮ್ಮ ಜೀವವನ್ನ ತ್ಯಜಿಸಿ ಹೋದಂತ. ಜೊತೆಗೆ ಇದೇ ದಿನದಂದು ಭಗೀರಥನ ತಪಸ್ಸಿಗೆ ಗಂಗಾ ಮಾತೆ ಭೂಮಿಗೆ ಬಂದಂತ. ಇನ್ನು ಈ ಹಬ್ಬದ ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಭಾರತ ಪುರಾತನ ಕಾಲದಿಂದಲೂ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ. ಭಾರತದ ಎಲ್ಲ ಹಬ್ಬ ಆಚರಣೆ, ಸಂಪ್ರದಾಯ, ಪರಂಪರೆಗಳು ನಮ್ಮ ಪ್ರಕೃತಿಯೊಂದಿಗೆ, ಕೃಷಿಯೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಂಟನ್ನ ಹೊಂದಿವೆ ಸ್ನೇಹಿತರೆ. ಈ ಹಬ್ಬವನ್ನು ನಮ್ಮ ಕರ್ನಾಟಕದ ಕೆಲವು ಭಾಗದ ರೈತರು ಭೂತಾಯಿಯಿಂದ ಬಂದ ಬೆಳೆಗಳನ್ನು ರಾಶಿ ಹಾಕಿ ಪೂಜೆ ಮಾಡಿ ಸೂರ್ಯ ದೇವನಿಗೆ ಅರ್ಪಿಸ್ತಾರೆ. ಜೊತೆಗೆ ಎಳ್ಳು ಬೆಲ್ಲ ಹಂಚಿಕೊಂಡು ಶುಭ ಹಾರೈಸುತ್ತಾರೆ. ತಮ್ಮಲ್ಲಿರತಕ್ಕಂತಹ ದನಕರುಗಳನ್ನು ಶುಚಿಗೊಳಿಸಿ ಅವುಗಳನ್ನು ಬೆಂಕಿಯಲ್ಲಿ ಹಾರಿಸುವ ಮೂಲಕ ವಿಶೇಷ ಆಚರಣೆಯನ್ನು ಮಾಡುತ್ತಾರೆ. ಇನ್ನು ದೇಶದ ವಿಷಯಕ್ಕೆ ಬರುವುದಾದರೆ, ನಮ್ಮ ದೇಶ ವಿವಿಧ ಸಂಪ್ರದಾಯ, ಭಾಷೆ, ಜಾತಿ, ಮತ, ಪಂಥ, ಆಚರಣೆಗಳ ಆಗರವೇ ಆಗಿದೆ. ಹೀಗೆ ವೈವಿಧ್ಯತೆಯಿಂದ ಕೂಡಿದ ದೇಶವನ್ನು ಒಂದುಗೂಡಿಸುವ ಆಚರಣೆಗಳೇ ಈ ಹಬ್ಬಗಳು. ಈ ಹಬ್ಬವನ್ನು ಅಂದರೆ ಮಕರ ಸಂಕ್ರಾಂತಿಯನ್ನು ಕೇರಳದಲ್ಲಿ ಮಕರ ವಿಳುಕ್, ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬ್ನಲ್ಲಿ ಭಾಂಗ್ರಾ, ಉತ್ತರ ಪ್ರದೇಶದಲ್ಲಿ ಕಿಚಡಿ, ಅಸ್ಸಾಂನಲ್ಲಿ ಬಿಹು, ಗುಜರಾತ್ನಲ್ಲಿ ಉತ್ತರಾಯಣ, ಪಶ್ಚಿಮ ಬಂಗಾಳದಲ್ಲಿ ಪೌಷ್, ಕಾಶ್ಮೀರದಲ್ಲಿ ಶಿಶುರ ಸಂಕ್ರಾಂತಿ, ಮಹಾರಾಷ್ಟ್ರದಲ್ಲಿ ಮಾ ಸಂಕ್ರಾಂತಿ ಎಂಬ ಹೆಸರಿನಿಂದ ಆಚರಿಸಲಾಗುತ್ತೆ. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನು ನೋಡುವುದಾದರೆ, ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನವಾಗುತ್ತೆ. ತಮಿಳುನಾಡಿನಲ್ಲಿ ಪೊಂಗಲ್ ತಯಾರಿಸುವಿಕೆ, ಆಂಧ್ರ ಪ್ರದೇಶದಲ್ಲಿ ಕಟ್ಟಿಗೆ ರಾಶಿಗೆ ಅಗ್ನಿ ಸ್ಪರ್ಶ ಮಾಡಿ ನೃತ್ಯ ಮಾಡುವಿಕೆ, ಉತ್ತರ ಪ್ರದೇಶದಲ್ಲಿ ಪುಣ್ಯ ಸ್ನಾನ, ದೀಪೋತ್ಸವ, ಕಿಚಡಿ ಮಾಡಿ ಹಂಚುವುದು, ಅಸ್ಸಾಂನಲ್ಲಿ ತಾತ್ಕಾಲಿಕ ಗುಡಿಸಲುಗಳ ನಿರ್ಮಾಣ, ಇದರೊಂದಿಗೆ ಸಂಬಂಧಿಕರಿಗೆ ಸಿಹಿ ವಿನಿಮಯ ಮಾಡಿ ಹಬ್ಬದ ಆಚರಣೆ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಕೈಗೊಂಡು ಸಿಹಿಯನ್ನು ಹಂಚಲಾಗುತ್ತೆ. ಇನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರದ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಈ ಹಬ್ಬದಂದು ಗಾಳಿಪಟ ಉತ್ಸವಗಳೇ ನಡೆಯುತ್ತೆ.
ಈ ಹಬ್ಬದ ವೈಜ್ಞಾನಿಕ ತಳಹದಿಯನ್ನು ನೋಡುವುದಾದರೆ ಈ ಸಂದರ್ಭದಲ್ಲಿ ಅಂದರೆ ಚಳಿಗಾಲದಲ್ಲಿ ದೇಹದಲ್ಲಿ ಎಣ್ಣೆಯ ಅಂಶದ ಕೊರತೆ ಇರುತ್ತದೆ. ಅದಕ್ಕಾಗಿ ಈ ಹಬ್ಬದಂದು ಎಳ್ಳು, ಕೊಬ್ಬರಿ, ಶೇಂಗಾ ಇಂತಹ ಆಹಾರ ಪದಾರ್ಥಗಳನ್ನು ಹಂಚುವುದರ ಜೊತೆಗೆ ಶಾಖೋತ್ಪನ್ನವಾದಂತಹ ಬೆಲ್ಲವನ್ನು ಕೊಟ್ಟು ಆರೋಗ್ಯವನ್ನು ಸಮತಲದಲ್ಲಿ ಇಟ್ಟುಕೊಳ್ಳುವ ಉದ್ದೇಶದಿಂದಲೂ ಈ ಹಬ್ಬದ ಆಚರಣೆ ನಡೆಯುತ್ತೆ ಸ್ನೇಹಿತರೆ. ನಮ್ಮ ಹಬ್ಬ ಆಚರಣೆಗಳು, ಸಂಪ್ರದಾಯಗಳು ಕೇವಲ ಮನರಂಜನೆ ಮತ್ತು ನಮ್ಮ ಅನುಕೂಲಗಳಿಗೆ ಮಾಡಿಕೊಂಡಿರುವವುಗಳಲ್ಲ, ಬದಲಾಗಿ ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಬಂಧವನ್ನು ಸಾಧಿಸಲು ಇರತಕ್ಕಂತ ಹಬ್ಬಗಳಾಗಿವೆ. ಇದಾಗಿತ್ತು ಸ್ನೇಹಿತರೆ ಮಕರ ಸಂಕ್ರಾಂತಿಯ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಧನ್ಯವಾದ. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.